ಎಲ್ಲರಿಗೂ ನಮಸ್ಕಾರ. ಶುಭ ಬೆಳಗು. ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಕೆಲವು ಮಾತುಗಳನ್ನಾಡಿದ್ದೆ. ಅದು ಎಷ್ಟು ಪ್ರೀತಿ ತೋರಿಸ್ತೀರಿ ನನ್ನ ಮೇಲೆ. ನನಗೆ ಈ ಪ್ರೀತಿಗೆ ಆಹಾರನ ಅಂತ ಭಾಳ ಸಂದರ್ಭದಲ್ಲಿ ಅನ್ಸುತ್ತೆ ಕಣ್ರಿ. ಕರ್ನಾಟಕಾದ್ಯಂತ ಜನ ನನಗೆ ನೀಡಿದ ಬೆಂಬಲ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಒಂದೇ ಮಾತು, ನಾನು ನಿಮಗೆಲ್ಲ ಕೃತಜ್ಞನಾಗಿದ್ದೀನಿ ಅಂತ ಅನ್ಬೋದು. ಅದು ಕೂಡ ನನ್ನೊಳಗಿನ ಭಾವನೆಯನ್ನು ತಮಗೆ ತಲುಪಿಸುತ್ತೆ ಅಂತ ನನಗನ್ಸುತ್ತೆ. ಎನಿವೆ, ಕರ್ನಾಟಕದಾದ್ಯಂತ ಜನ ನನ್ನ ಬೆಂಬಲಕ್ಕೆ ಬಂದಿದ್ದಾರೆ, ನನ್ನ ಬೆನ್ನು ತಟ್ಟಿದ್ದಾರೆ, ನನಗೆ ಸಹಾಯ ಮಾಡಿದ್ದಾರೆ. ಅವರಿಗೆಲ್ಲ ನಾನು ಹೃದಯಪೂರ್ವಕವಾದ ಕೃತಜ್ಞತೆ ಸಲ್ಲಿಸ್ತೀನಿ. ನಿಮ್ಮ ಸಂಬಂಧ ಹಾಗೆ ಇರಲಿ. ನಿಮ್ಮ ಈ ರೀತಿಯ ಸಹಾಯ ನನ್ನನ್ನು ಬದುಕಿಸುತ್ತೆ ಮತ್ತು ನನ್ನನ್ನು ಒಬ್ಬ ಪ್ರಾಮಾಣಿಕ ಪತ್ರಿಕೋದ್ಯಮಿಯಾಗಿ, ಹೋರಾಟಗಾರನಾಗಿ ಉಳಿಸುತ್ತೆ ಅನ್ನುವ ನಂಬಿಕೆ ನಂದು. ಓಕೆ, ಫೈನ್. ಇವತ್ತು ನಾನು ಒಂದು ವಿಚಾರವನ್ನು ಕೈಗೆತ್ತಿಕೊಂಡಿದ್ದೀನಿ ತಮ್ಮ ಜೊತೆ ಮಾತನಾಡೋದಕ್ಕೆ. ಅದು ಈ ಪಠ್ಯ ಪುಸ್ತಕಗಳ ಪರಿಷ್ಕರಣೆಗೆ ಸಂಬಂಧಪಟ್ಟಿದ್ದು. ಯಾಕೆಂದರೆ ಮೇಲೆ ನೋಡುವಷ್ಟು ಸರಳವಾದುದಲ್ಲ. ಇದರ ಹಿಂದೆ ಒಂದು ದೂರಗಾಮಿಯಾದ ಷಡ್ಯಂತ್ರ ಇದೆ. ಏನು ಷಡ್ಯಂತ್ರ? ಅದು ಏನು ನಡೀತಾ ಇದೆ? ಎಸ್, ಕೆಲವು ಪಾಠಗಳನ್ನು ಎತ್ತು ಹಾಕೋದು, ಪಾಠಗಳನ್ನು ಸೇರಿಸೋದು ಏನಿದೆ ಅದು ದೊಡ್ಡ ವಿಚಾರ ಅಲ್ಲ. ಆದರೆ ಇಲ್ಲಿ ಇದು ದೊಡ್ಡ ವಿಚಾರ. ಯಾಕೆಂತಂದರೆ ಇದರ ಉದ್ದೇಶ ಅಪಾಯಕಾರಿಯಾಗಿದೆ. ಈಗ ಹೊಸದಾಗಿ ಕೆಲವು ಪಾಠಗಳನ್ನು ಸೇರಿಸಿರುವುದು ಮತ್ತು ಕೆಲವನ್ನ ಕೈ ಬಿಟ್ಟಿರುವುದು ಸಂವಿಧಾನ ವಿರೋಧಿಯಾದದ್ದು ಅಂತ ನನ್ನ ನಂಬಿಕೆ. ಹೇಗೆ ಸಂವಿಧಾನ ವಿರೋಧಿ ಅನ್ನೋದನ್ನು ನಾನು ಹೇಳಿದೆ. ಇದು ಸಂವಿಧಾನದ ಮೂಲಭೂತ ಆಶಯಗಳನ್ನು ಉಲ್ಲಂಘಿಸುವಂಥದ್ದು ಕೂಡ ಆಗಿದೆ. ಈ ಬಗ್ಗೆ ರಾಜಕೀಯ ಪಕ್ಷಗಳು ಗಂಭೀರವಾಗಿ ತೆಗೆದುಕೊಳ್ಳದೆ ಇರೋದಕ್ಕೆ ನನಗೆ ಬೇಸರ ಇದೆ. ಎಸ್ಪೆಷಲಿ ಕಾಂಗ್ರೆಸ್ ಪಕ್ಷ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು. ಅವರಿಗಾದರೆ ನನಗನ್ಸುವಾಗೆ ತಲೆ ಕಿಡ್ನಿ ಎಲ್ಲ ಇದೆಯಾ ಅಂತ ನನಗನ್ಸಲ್ಲ, ಅಥವಾ ಉದ್ದೇಶಪೂರ್ವಕವಾಗಿ ಇವತ್ತಿನ ಬಹುಸಂಖ್ಯಾತ ರಾಜಕಾರಣದಲ್ಲಿ ನಮಗೂ ಒಂದು ಸ್ಥಾನ ಇರಲಿ ಅನ್ನೋ ಕಾರಣಕ್ಕೆ ಅವ್ರು ಮಾಡಿದ್ರು ಏನೋ ಗೊತ್ತಿಲ್ಲ. ಓಕೆ, ಫೈನ್. ಅವರು ಬಿಟ್ಟಿರುವ ಪಠ್ಯಪುಸ್ತಕಗಳನ್ನ ಬಿಟ್ಟಿರುವ ಅದು ಯಾವುದು, ಸೇರಿಸಿರೋದು ಯಾವುದು ಅಂತ ನೋಡೋಣ. ಅದಕ್ಕೂ ಮೊದಲು ರೋಹಿತ್ ಚಕ್ರತೀರ್ಥ, ಆತ ಇತಿಹಾಸಕಾರನೂ ಅಲ್ಲ, ಆತ ಅದೊಂದು ಅರೆಬೆಂದ ಮನಸ್ಸು. ಕೋಮುವಾದವನ್ನು ತಲೆಯೊಳಗೆ ತುಂಬಿಕೊಂಡು ಬೆಂಕಿ ಹಚ್ಚುವ ಸಾಹಿತ್ಯವನ್ನು ಬರಿತಾ ಬಂದವನು, ವಿಮರ್ಶೆಗಳನ್ನು ಬರಿತಾ ಬಂದವನು. ಸೊ ರೋಹಿತ್ ಚಕ್ರತೀರ್ಥ ಅವರನ್ನು ಈ ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರ ಮಾಡಿದಾಗಲೇ ಇಂತಹ ವರದಿ ಬರಬಹುದು ಅನ್ನುವ ಅನುಮಾನ ನನಗಿತ್ತು. ಇಂತಹ ವರದಿ ಬರಲಿ ಅಂತ ಸರ್ಕಾರ ಅವರನ್ನು ನೇಮಿಸಿದೆ. ಹಾಗೂ ಆ ಶಿಕ್ಷಣ ಮಂತ್ರಿ ಒಬ್ಬರು ನಾಗೇಶ್ ಅಂತಿದ್ದಾರೆ, ಅದೆಲ್ಲ ತುಮಕೂರು ಜಿಲ್ಲೆ ಯಾವುದೋ ಬ್ರಾಹ್ಮಣ, ಅವ್ರ ಮನಸ್ಥಿತಿ ಇನ್ನೂ ಅಪಾಯಕಾರಿಯಾಗಿ ನನಗೆ ಕಾಣ್ತಾ ಇದೆ. ಓಕೆ, ಫೈನ್, ಬರೋಣ. ಫಸ್ಟ್ ಟಿಪ್ಪುಗೆ ಸಂಬಂಧಪಟ್ಟ ಹಾಗೆ ಒಂದು ಸಾಲು ಮಾತ್ರ ಪಠ್ಯಪುಸ್ತಕದಲ್ಲಿ ಉಳಿದಿದೆ. ಉಳಿದದ್ದನ್ನೆಲ್ಲ ತೆಗೆಯಲಾಗಿದೆ. ಮೈಸೂರಿನ ಹುಲಿ ಅನ್ನುವ ಶಬ್ದವನ್ನು ಕೈಬಿಡಲಾಗಿದೆ. ಅವನು ಹುಲಿ ಎಲ್ಲಿ ಬೇಟೆಗೆ ಹೋಗಿದ್ನ ಅಂತ ಇನ್ನೊಬ್ಬ ಕೋಮುವಾದಿ MP ಇದ್ದಾರೆ, ಪ್ರತಾಪ ಸಿಂಹ, ಅವರು ಆಡಿದ್ದಾರೆ. ಟಿಪ್ಪುವಿನ ಇತಿಹಾಸವನ್ನು ನೋಡುವ ಬಗೆ ಯಾವುದು? ಓಕೆ, ಇತಿಹಾಸಕಾರರು ತಪ್ಪು ಮಾಡಿದ್ದಾರೆ ಅಂತ ಇವ್ರ ವಾದ. ಆದರೆ ಇತಿಹಾಸಕಾರರು ವೈಭವೀಕರಿಸಿದ್ದಾರೆ ಅಂತ ಟಿಪ್ಪುದಾದರೆ, ಆ ವೈಭವೀಕರಣ ಅನ್ನೋ ಶಬ್ದವನ್ನು ಬಳಸಲಾಗಿದೆ. ಮಾಧ್ಯಮಗಳು ಇದನ್ನೇ ಎತ್ಕೊಂಡು ಟಿಪ್ಪು ವೈಭವೀಕರಣದ ವಿಚಾರಗಳನ್ನು ಬಿಡಲಾಗಿದೆ ಅಂತ. ಯಾವುದು ವೈಭವೀಕರಣ? ಇತಿಹಾಸವನ್ನು ಒಂದು ಕಡೆ ಬಿಡಿ. ಟಿಪ್ಪುವಿಗೆ ಮೈಸೂರಿನ ಹುಲಿ ಅನ್ನುವ ಬಿರುದನ್ನು ಕೊಟ್ಟವರು ಈ ರಾಜ್ಯದ ಗ್ರಾಮಾಂತರ ಪ್ರದೇಶದ ಜನ, ಇತಿಹಾಸಕಾರರಲ್ಲ. ಈ ಟಿಪ್ಪುವಿನ ಕುರಿತು ಇರುವ ಲಾವಣಿಗಳಿದೆಯಲ್ಲ, ಅದು ಸತ್ಯವನ್ನು ಹೇಳುತ್ತೆ. ಯಾಕಂದರೆ ಅದು ಗ್ರಾಮಾಂತರ ಪ್ರದೇಶದಲ್ಲಿ ಲಾವಣಿಗಳ ರೂಪದಲ್ಲಿ ಟಿಪ್ಪುವನ್ನು ಪ್ರೇಸ್ ಮಾಡಲಾಗಿದೆ. ಅವರಿಗೆ ಬೇರೆ ಉದ್ದೇಶ ಇಲ್ಲ. ಇತಿಹಾಸಕಾರರಿಗೆ ಓಕೆ, ಎಡಪಂಥೀಯ ಇತಿಹಾಸಕಾರರು, ಬಲಪಂಥೀಯ ಇತಿಹಾಸಕಾರರು, ಮಧ್ಯಮ ಪಂಥೀಯ ಇತಿಹಾಸಕಾರರು, ಯಾವುದೇ ಪಂಥಿಗೆ ಸೇರಿದ ಇತಿಹಾಸಕಾರರು, ಇದೆಲ್ಲ ಇದ್ಬೋದು. ಅವ್ರಿಗೆ ಉದ್ದೇಶ ಇದೆ ಅಂತ ಬಂದು ಫಾರ್ ದ ಸೇಕ್ ಆಫ್ ಡಿಸ್ಕಷನ್ ಒಪ್ಕೊಂಡು. ಆದರೆ ಲಾವಣಿಕಾರರು ಅವರು ಸುಳ್ಳು ಹೇಳಕ್ಕೆ ಸಾಧ್ಯ. ನಮ್ಮ ಜನಪದ ಇದೆಯಲ್ಲ, ಟಿಪ್ಪು ಒಬ್ಬ ಜನಪದ ನಾಯಕನಾಗಿ ರೂಪುಗೊಂಡದ್ದು. ಆತ ಜನರ
ಟಿಪ್ಪುವಿನ ಬಗ್ಗೆ ಜನ ಮಾತನಾಡುವುದನ್ನು ಕೇಳಿದ್ವಿ. ಅದರ ಜೊತೆ ಆ ಕಾಲದಲ್ಲಿ ಬಂದ ನಾಟಕಗಳು, ನಮ್ಮ ಜಿಲ್ಲೆಯಲ್ಲೇ ಒಬ್ಬ ನಾಟಕಕಾರರಿದ್ರು, ಹುಲಿಮನೆ ಸೀತಾರಾಮ್ ಶಾಸ್ತ್ರಿ ಅಂತ. ಅದ್ಭುತ ನಟ ಕಂಡ್ರಿ ಅವರು, ಬಹಳ ಅದ್ಭುತವಾದ ನಟ. ಅವರು ಟಿಪ್ಪು ಸುಲ್ತಾನ್ ನಾಟಕವನ್ನು ಮಾಡ್ತಾ ಇದ್ರು ಆ ಕಾಲದಲ್ಲಿ. ಅವ್ರನ್ನ ನಾನು ಅವ್ರ ಹತ್ರ ಮಾತನಾಡ್ತಾ ಇದ್ದೀನಿ, ಯಾಕಂದರೆ ನಾನು ಬಾಲಕನಾಗಿದ್ದಾಗ ಅವ್ರಿಗೆ ವಯಸ್ಸಾಗಿತ್ತು. ಅವರು ತಮ್ಮದೇ ಆದ ಮೋಸ್ಟ್ಲಿ ಜಯ ಕರ್ನಾಟಕ ನಾಟಕ ಮಂಡಳಿ ಅಂತ ಕಾಣುತ್ತೆ, ಸಬ್ಜೆಕ್ಟ್ ಟು ಕರೆಕ್ಷನ್. ಅವರು ಒಂದು ನಾಟಕ ಮಂಡಳಿಯನ್ನು ಕಟ್ಟಿ ಟಿಪ್ಪು ಸುಲ್ತಾನ್ ನಾಟಕವನ್ನು ಅವರು ಬರೆದಿದ್ದರು. ಆ ನಾಟಕ ಇದೆಯಲ್ಲ, ಅದು ಎಲ್ಲಿವರೆಗೆ ಹೋಯಿತು ಅಂದರೆ ಬ್ರಿಟಿಷರು ಆ ನಾಟಕವನ್ನು ಬ್ಯಾನ್ ಮಾಡಿದ್ರು. ಅವರ ನಾಟಕ ಕಂಪ್ನಿ ಬೆಂಕಿ ಹಾಕಿದ್ರು. ಸೊ ಅವರು ಟಿಪ್ಪುವನ್ನು ಜನರ ಜೊತೆ ಮಾತನಾಡಿ ಅರ್ಥ ಮಾಡಿಕೊಂಡು ಆ ನಾಟಕವನ್ನು ಬರೆದಿದ್ರು. ಹಲವು ನಟರು, ಅದ್ಭುತವಾದ ನಟರು ಇದ್ದರಂತಾರೆ ಅದರಲ್ಲಿ. ಫೀರ್ ಸಾಹೇಬ್ ಆರ್ ಸಮಥಿಂಗ್, ಶಿವಮೊಗ್ಗದವರು ಅಂತ ಅವರ ಹೆಸರುಗಳನ್ನು ಕೂಡ ಹೇಳ್ತಾರೆ. ಅವರು ಸೇರಿ ಅಭಿನಯಿಸುತ್ತಿದ್ದ ನಾಟಕ ಬ್ರಿಟಿಷರನ್ನು ನಡುಗಿಸ್ತಾ ಇತ್ತು, ಬ್ಯಾನ್ ಮಾಡಿದ್ರು. ಅವರ ಜೊತೆ ಮಾತನಾಡುವಾಗ ಅವರು ಹೇಳ್ತಾ ಇದ್ದುದು, ಜನರ ಬಾಯಿಯಲ್ಲಿ ಟಿಪ್ಪುವಿನ ಬಗ್ಗೆ ಬಂದದ್ದೇನಿದೆ ಅದನ್ನು ಆಧರಿಸಿ ನಾನು ಈ ನಾಟಕ ಬರೆದಿದ್ದೇನೆ ಅನ್ನೋ ಮಾತನ್ನು, ನಾನು ಪುಟ್ಟ ಬಾಲಕನಾಗಿದ್ದ ಸಂದರ್ಭದಲ್ಲಿ, ಅವರು ನಮ್ಮ ಪಕ್ಕದ ಮನೆಯವರ ಸಂಬಂಧಿಕರ ಮನೆ ಆಗಿತ್ತು, ಅಲ್ಲಿ ಬರ್ತಾ ಇದ್ರು ಅವರು. ನಾನು ಹೋಗಿ ಕೂತ್ಕೋತಿದ್ದೆ ಬಾಲಕನಾಗಿ, ನಾನು ಅವ್ರ ನಾಟಕ ನೋಡಿಲ್ಲ, ಅವರು ಹೇಳುವುದನ್ನು ಕೇಳಿಸ್ಕೊಂಡಿದ್ದೆ. ಅಂದರೆ ಟಿಪ್ಪು ಜೀವಂತವಾಗಿರುವುದು ಈ ರಾಜ್ಯದ ಸಾಮಾನ್ಯ ಜನರಲ್ಲಿ. ಟಿಪ್ಪುವಿಗೆ ಮೈಸೂರಿನ ಹುಲಿ ಅನ್ನುವ ಬಿರುದನ್ನು ಕೊಟ್ಟವರು ಸಾಮಾನ್ಯ ಜನ. ಆ ಸಾಮಾನ್ಯ ಜನರು ಸತ್ಯ ಹೇಳ್ತಾರೆ ಅಂತೂ ಹೊರತು ಈ ಪ್ರತಾಪ ಸಿಂಹ ಅಂತ ಯಾವ ಸೀಮೆ ರೀ ಇದು? ವಿಚಿತ್ರ ಸಿಂಹ ಕಂಡ್ರಿ ಇದು, ಮಹಾನ್ ದ್ವೇಷಿ ಸಿಂಹ ಇದು. ಸಿಂಹ ಅನ್ನೋ ಪ್ರಾಣಿಗೆ ಹೆಸರಿಗೂ ಕೂಡ ಅಯೋಗ್ಯವಾದ್ದು. ಒಂದು ಕಾಲದಲ್ಲಿ ಪತ್ರಿಕೋದ್ಯಮಿ ಇವರು ಆಗಿದ್ರು ಅನ್ನೋದ್ರ ಬಗ್ಗೆ ನಂಗೆ ಬೇಸರ ಇದೆ. ಏನಿವೆ, ಸೊ ಟಿಪ್ಪುವನ್ನು ಬಿಟ್ಟಿದ್ದು ಮೂಲಭೂತ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಇದಕ್ಕೆ ಹೋಗ್ತೀನಿ. ಟಿಪ್ಪು ಕೈ ಬಿಟ್ಟಿದ್ದು ಯಾಕೆ ಅಂದರೆ, ಪ್ರತಿಯೊಂದು ಸಮುದಾಯಕ್ಕೆ ಒಂದು ಅಸ್ಮಿತೆ ಅನ್ನೋದಿರುತ್ತೆ. ಅವರು ಅವರ ಜೊತೆ ಗುರುತಿಸ್ಕೊತಾ ಹೋಗ್ತಾರೆ ಸಮುದಾಯ. ಸೊ ಮುಸ್ಲಿಮರಿಗೆ ಟಿಪ್ಪು ಅನ್ನೋದು ಹೀರೋ ಅನ್ನೋದು ಇವರಿಗೆ ಹೊಟ್ಟೆಯಲ್ಲಿ ಗುರಿ. ಅವ್ರ ಹೀರೋವನ್ನೇ ಮುಗಿಸ್ಬಿಡೋದು, ಅವ್ನು ಮಹಾನ್ ದೇಶದ್ರೋಹಿ ಅಂದ್ಬಿಡೋದು. ಆವಾಗ ಇಡೀ ಸಮಾಜ ಎಲ್ಲೋ ಒಂದು ಸಲ ಬಿಸಿ ಆತಂಕದಿಂದ ಬದುಕತ್ತೆ ಅಂತ. ಇದು ದುರುದ್ದೇಶ. ಬಿಟ್ಟಾಕಿ ಅವ್ರನ್ನ, ಹೋಗಿ ಟಿಪ್ಪುವನ್ನು ಬಿಟ್ಟರು. ಇನ್ನು ಭಗತ್ ಸಿಂಗನ ಕುರಿತಂತಹ ಪಾಠವನ್ನು ಕೂಡ ಕಟ್ ಮಾಡಲಾಗಿದೆ. ಇದ್ರ ಬಗ್ಗೆ ಆ ಸಚಿವ ನಾಗೇಶು ಎಂತೆಂಥವರೆಲ್ಲ ಬಂದು ಸಚಿವರಾಗ್ಬಿಟ್ಟು ಎಲ್ಲ ಸಂಘದ ಕಾಲಾಳುಗಳು, ನನ್ನ ಮಕ್ಕಳು ಇವರೆಲ್ಲ ಬಂದ್ಬಿಟ್ಟು ಅವ್ರು ಬಂದು ಡಿಫೆಂಡ್ ಮಾಡ್ಕೊಳ್ಳೋ. ಪುಸ್ತಕ ಬಂದ್ಮೇಲೆ ಹೇಳ್ತೀವಿ ನಿಜ ಇತಿಹಾಸ. ಯಾವ್ರಿ ನೀವು ನಿಜ ಇತಿಹಾಸ ಬರೆಯೋರು? ನೀವು RSS ಮೂಲದಿಂದ ಬಂದವರು ಎಂದಾರು ನಿಜ ಇತಿಹಾಸ ಬರೀತೀರಿ? ನಾಳೆ ನನಗೆ ಅನುಮಾನ ಇರೋದು, ನಾಳೆ ಏನಾದರೂ ಆ ಗೋಡ್ಸೆ ಮೇಲೆ ಪಾಠ ಹಾಕ್ಬಿಟ್ಟು ಮಹಾನ್ ದೇಶಭಕ್ತ ಅಂತ ಮಾಡೇ ಮಾಡ್ತೀರಿ. ನೀವೇನು ಅಧಿಕಾರದಲ್ಲಿದ್ದರೆ ಗಾಂಧಿ ಇಮೇಜನ್ನು ನಾಶಪಡಿಸ್ತೀರಿ, ನೆಹರು ಇಮೇಜನ್ನು ಅರ್ಧ ನಾಶಪಡಿಸಿದ್ದೀರಿ. ಗೋಡ್ಸೆ ದೇವಸ್ಥಾನ ಕಟ್ಟಿದಂಥ ಜನ ನೀವು ಹೋಗ್ಬಿಟ್ಟು ನಾಳೆ ಗೋಡ್ಸೆ ಬಗ್ಗೆ ಪಾಠನೂ ಹಾಕ್ತೀರಿ ಅನ್ನೋದು ನನಗೆ ಅನುಮಾನ. ಸೊ ಅದನ್ನು ಮಾಡಿ. ಇನ್ನು ಸೇರಿಸಿದ್ದು ಯಾವ ಮಹಾತ್ಮನಪ್ಪ ಅವರು? ಹೆಡ್ಗೇವಾರ್, RSS ಸಂಸ್ಥಾಪಕರ ಮೇಲೆ ಒಂದು ಪಾಠ ನೀವು. ಸೊ RSS ಎನ್ನುವ ಕೋಮುವಾದಿ ಸಂಘಟನೆಯ ಸಂಸ್ಥಾಪಕರನ್ನು, ಅವರನ್ನು ಹೀರೋ ಮಾಡಿಬಿಟ್ಟು ನೀವು ಸೇರಿಸ್ತಾ ಇದ್ದೀರಿ. ಇದು ನಿಮ್ಮ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಸೊ ಈಗ ನಾನು ಹೇಳಿದೆ ಇದು ಸಂವಿಧಾನ ವಿರೋಧಿ ಅಂತ. ಯಾಕೆಂದರೆ ಸಂವಿಧಾನ, ನಮ್ಮ ಸಂವಿಧಾನ ಧರ್ಮ ನಿರಪೇಕ್ಷವಾದವನ್ನು ಪ್ರತಿಪಾದಿಸುತ್ತೆ. ಆಮ್ ಐ ರೈಟ್? ಹೌದಲ್ಲ? ನಮ್ಮದು ಧರ್ಮ ನಿರಪೇಕ್ಷ, ನಮ್ಮದು ಯಾವುದೇ ಧರ್ಮದ ಸಂವಿಧಾನ ಅಲ್ಲ. ಸೊ ಈ ಧರ್ಮ ನಿರಪೇಕ್ಷ ಸಂವಿಧಾನ ಏನಿದೆ, ಅದರ ವಿರುದ್ಧ ಯಾರು ಕೋಮುವಾದಿಗಳ ಬಗ್ಗೆ ಪಾಠ ಕಲಿಸುವುದು ನಮ್ಮ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದದ್ದು. ನೀವು ಆ ಕೆಲಸವನ್ನು ಮಾಡ್ತಾ ಇದ್ದೀರಿ. ಈಗ ಸಂವಿಧಾನ ವಿರೋಧಿಯಾದ ಪಾಠಗಳನ್ನು ತೊಡಗ್ತಾ ಇದ್ದೀರಿ. ಸೊ ನಾಳೆ ಬೆಳಗ್ಗೆ ಇದ್ರ ಪರಿಣಾಮ ಈ ಕಾಂಗ್ರೆಸ್, ಉಳಿದು ಹೋರಾಟಗಾರರು, ಸಾಹಿತಿಗಳು, ಕಲಾವಿದರು ಎಲ್ಲರೂ ಇದು ಗಂಭೀರವಾಗಿ ತಗೋಬೇಕಾಗಿತ್ತು. ಎಲ್ಲರೂ ಕೂಡ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿದ್ದಾರೆ, ಯಾರು ಮಾತನಾಡ್ತಾ ಇಲ್ಲ. ಯಾಕೆಂದ್ರೆ ಶಿಕ್ಷಣ ಅನ್ನೋದು ಎಷ್ಟು ಮುಖ್ಯವಾದ್ದು ಅಂತ ಬ್ರಿಟಿಷರಿಗೆ ಶಿಕ್ಷಣ ಬಗ್ಗೆ ಬಹಳ ಗೊತ್ತಿತ್ತು. ಆ ಕಾರಣಕ್ಕೆ ಅವರು ಭಾರತೀಯರಿಗೆ ಶಿಕ್ಷಣವನ್ನು ಕೊಟ್ಟಿದ್ದು. ಆ ಕಾರಣಕ್ಕೆ ನಾವು ಬ್ರಿಟಿಷರು ಶುಡ್ ಬಿ ಥ್ಯಾಂಕ್ಫುಲ್ ಟು ದ್ಯಾಮ್ ಅಲ್ವಾ? ಶಿಕ್ಷಣ ಕೊಡೋದು. ಶಿಕ್ಷಣ ಬಂದಿರೋ ಕಾರಣಕ್ಕೆ ಭಾರತದ ಹಲವಾರು ಮೂಢನಂಬಿಕೆಗಳು ನಾಶ ಆದವು. ಅದ್ರ ಜೊತೆಗೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ನಾವು ಸೆಕ್ಯುಲರ್ ಆದ ಮನಸ್ಥಿತಿ ಬೆಳೀಲಿ ಅಂತೇಳಿ ಪಾಠಗಳನ್ನೆಲ್ಲ ಆಯ್ಕೆ ಮಾಡುವಾಗ ಸೆಕ್ಯುಲರ್ ಆದ ಅಂಶಗಳನ್ನು ಮಕ್ಕಳಲ್ಲಿ ತುಂಬ್ತಾ ಇದ್ರು.
ನಾವು ಅದನ್ನೆಲ್ಲ ಓದಿ ಸೆಕ್ಯುಲರ್ ಆದದ್ದು. ಆ ಕಾಲದಲ್ಲಿ ಬಿಜೆಪಿ ಇದ್ದು ಬಿಟ್ರೆ ಎಲ್ಲರೂ ನಮ್ಮಂಥವ್ರನ್ನೂ ಕೋಮುವಾದಿ ಮಾಡಾಕ್ಬಿಡ್ತಿದ್ರು ನಾವು. ಶಿಕ್ಷಣಕ್ಕೆ ಆಸಕ್ತಿ ಇದೆ. ಈಗ ಇವರು ಹೀರೋಗಳನ್ನು ಯಾರು ಮಾಡ್ತಾರೆ ಅಂತ, ಒಂದು ನಿಜವಾದ ಹೀರೋಗಳನ್ನು ದೂರಕ್ಕೆ ಸರಿಸಿ ಯಾರು ಈ ಕಪಟಿಗಳಿದ್ದಾರೆ, ಯಾರು ಈ ಕೋಮುವಾದಿಗಳಿದ್ದಾರೆ, ಯಾರು ಅಯೋಗ್ಯರಿದ್ದಾರೆ ಅವರನ್ನೆಲ್ಲ ಹೀರೋ ಮಾಡಿ ನಮ್ಮ ಮಕ್ಕಳ ಮನಸ್ಸನ್ನು ತುಂಬ್ತೀವಿ. ಪಾಕಿಸ್ತಾನದಲ್ಲಿ ಮಾಡಿದಾಗೆ ಪಾಕಿಸ್ತಾನವೇ ಆಗ್ತಿದೀವಿ ನಾವು. ದುರ್ದೈವ ಅಂದರೆ ಪಾಕಿಸ್ತಾನದಲ್ಲಿ ಔರಂಗಜೇಬ್ ಮಹಾನ್ ಹೀರೋ ಅಂತ ಅವರಿಗೆ. ಮೊಘಲ್ ಸಾಮ್ರಾಜ್ಯದಿಂದ ಅವ್ರ ಇತಿಹಾಸ ಸ್ಟಾರ್ಟ್ ಆಗುತ್ತೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಪಾಕಿಸ್ತಾನಕ್ಕೆ ಕೂಡ. ಆ ಸ್ವಾತಂತ್ರ್ಯ ಸೇನಾನಿಗಳನ್ನು ಕೂಡ ಅವ್ರು ನೆನಪು ಮಾಡ್ಕೊಳ್ಳಲ್ಲ. ಗಾಂಧಿಯನ್ನ ಪಾಠದಲ್ಲಿಲ್ಲ, ಅವರು ಯಾರೂ ಇಲ್ಲ. ಅಬುಲ್ ಕಲಾಂ ಆಜಾದ್ ಅವರು ಅವ್ರ ಪಾಠದಲ್ಲಿಲ್ಲ. ಎಲ್ಲ ಈಗ ನಾಶ ಆಗಿದ್ದಾರೆ. ಅಲ್ಲಿಯ ವಿದ್ಯಾರ್ಥಿಗಳು ಈ ಸತ್ಯವನ್ನು ತಿಳಿದೆ ಅವ್ರನ್ನ ಕೂಪು ಮಂಡೂಕಗಳನ್ನಾಗಿ ಮಾಡಿ ಪಾಕಿಸ್ತಾನ ನಾಶ ಆಯಿತು. ಈಗ ಯು ಬಿಲೀವ್ ಇಟ್ ಆರ್ ನಾಟ್, ಇದೇ ಹೆಡ್ಗೇವಾರ್ನಂಥವರ ಇತಿಹಾಸವನ್ನು ಓದಿದ ನಮ್ಮ ಮುಂದಿನ ಜನಾಂಗ ನಿರುಪಯೋಗಿ ಆಗ್ತಾರೆ, ಏನಕ್ಕೂ ಬರೆದಿರೋರಾಗ್ತಾರೆ. ಅವರಿಗೆ ನಿಜವಾದ ಸತ್ಯ ಏನಿದೆ ಸತ್ಯ ಗೊತ್ತಾಗಲ್ಲ. ಸತ್ಯದಿಂದ, ನೈಜ ಇತಿಹಾಸದಿಂದ ಅವರನ್ನು ದೂರ ಇಡ್ತಾ ಇದ್ದಾರೆ. ಆ ಮೂಲಕ ಒಂದು ಅಪಾಯ ಅಂದರೆ ಇದು ಕೇವಲ ವರ್ತಮಾನದ ಅಪಾಯ ಅಲ್ಲ, ಭವಿಷ್ಯದ ಅಪಾಯ. ಭಾರತೀಯ ಜನ ಸಮುದಾಯಕ್ಕೆ ಸತ್ಯವನ್ನ ತಿಳಿಸದೆ ಸುಳ್ಳನ್ನು ಅವರನ್ನ ತುಂಬಿ ಅವರನ್ನ RSS ಕಾರ್ಯಕರ್ತರನ್ನಾಗಿ ಮಾಡ್ತಾರೆ. ಇಡೀ ದೇಶದಲ್ಲಿ RSS ಕಾರ್ಯಕರ್ತರೇ ಇರ್ತಾರೆ. ಕಾವಿ ಹಾಕಬಿಟ್ಟು ದ್ವೇಷವನ್ನು ಬಿತ್ತ ಕತ್ತಿ ಹಿಡ್ಕೊಂಡು, ಮನೆಯಲ್ಲೋ ಯಾವುದೋ ಸ್ಕೂಲ್ನಲ್ಲಿ ಬಂದೂಕು ಹಿಡ್ಕೊಂಡಿರುತ್ತೆ, ಆ ಕೆಲಸ ಮಾಡ್ತಾ ಇಡೀ ದೇಶವನ್ನು ಮುಗಿಸುವ ಹುನ್ನಾರ ನಡೀತಾರೆ. ಇದು ಅರ್ಥ ಆಗಲ್ಲ. ಇದರಲ್ಲಿ ಮೀಡಿಯಾ ಕೂಡ ಪಾಲ್ದಾರರಾಗಿದೆ. ಮೀಡಿಯಾ ಪಾಲ್ದಾರ ಹೇಗೆ, ಅದ್ರ ಬಗ್ಗೆ ನಾನು ಇನ್ನೊಮ್ಮೆ ಮಾತನಾಡ್ತೀನಿ. ಯಾಕೆಂದರೆ ತುಂಬ ಸುದೀರ್ಘವಾಗಿ ಮಾತನಾಡಬೇಕು. ಆದರೆ ಎಚ್ಚರದಿಂದಿರಿ, ಎಲ್ಲರೂ ಎಚ್ಚರದಿಂದಿರಬೇಕಾಗಿದೆ. ಭಾರತದ ಸೆಕ್ಯುಲರ್ ಫ್ಯಾಬ್ರಿಕ್ ಮೇಲೆ ಆಘಾತ ನಡೀತಾ ಇದೆ. ನಮ್ಮೆಲ್ಲರ ಮಕ್ಕಳು ನಮ್ಮ ಮುಂದಿನ ಜನಾಂಗವನ್ನು ನೈಜ ಇತಿಹಾಸದಿಂದ ದೂರ ಇಟ್ಟು ಅವರನ್ನೆಲ್ಲ RSS ಕಾರ್ಯಕರ್ತರನ್ನಾಗಿ ಮಾಡ್ತಾ ಅವರನ್ನ ಅಲ್ಪಸಂಖ್ಯಾತರ ಮೇಲೆ ನಮ್ಮೆಲ್ಲ ದೂರ ಬಿಡುತ್ತಾ ಈ ಸಂವಿಧಾನದ ಧರ್ಮನಿರಪೇಕ್ಷವಾದವ ಏನಿದೆ, ಆಶಯಗಳೇನಿದೆ ಅದನ್ನೆಲ್ಲ ನಾಶಪಡಿಸುವ ಒಂದು ಕುತಂತ್ರ ನಡೀತಾ ಇದೆ. ಇದ್ರ ಬಗ್ಗೆ ಎಚ್ಚರಗೊಳ್ಳಬೇಕು ಅಂತ ಹೇಳ್ತಾ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎನಿವೆ, ಕೊನೆಯಲ್ಲೂ ಕೂಡ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಯು. ಯಾಕೆ ನನ್ನನ್ನು ಇಷ್ಟು ಪ್ರೀತಿಸ್ತಿದ್ದೀರಿ, ಯಾಕೆ ಇಷ್ಟು ಗೌರವಿಸ್ತೀರಿ, ನಾನು ಅದಕ್ಕೆ ಯೋಗ್ಯನೇ ಅನ್ನೋ ಪ್ರಶ್ನೆಗಳನ್ನ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಬೆಂಬಲ ನನಗೆ ಹೊಸ ಶಕ್ತಿಯನ್ನು, ಚೈತನ್ಯವನ್ನು ಮತ್ತೆ ಕಟ್ಟುವ ಛಲವನ್ನು ನೀಡಿದೆ. ನಾನು ಕಟ್ತೀನಿ, ನಾವೆಲ್ಲ ಸೇರಿ ಕಟ್ಟೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.